ಚಿಂಟು ಎಲ್ಲಿಗೆ ಹೋಗ್ತಿದ್ಯಾ? ಮರ್ತಾಯ್ತು. ಎಲ್ಲಿಗೆ ಹೋಗ್ತಿದ್ಯೋ? ಹಾ, ಎಲ್ಲಿ ಹೋಗ್ತಿದ್ಯಾ ಹೇಳು ಬೇಗ. ನಮ್ಮ ತಾತಂದು ಅಡಿಕೆ ತೋಟ ನೋಡಕ್ ಹೋಗ್ತಿದ್ವಿ. ಆಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಹಳ್ಳಿಗೆ ಬಂದಿದ್ದೀವಿ, ಅಂದರೆ ನಮ್ಮೂರಿಗೆ. ಗೌರಿ ಗಣೇಶ ಹಬ್ಬ ಇದ್ದಿದ್ದರಿಂದ ನಮ್ಮ ಪಾಪುಗೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 4 ಡೇಸ್ ರಜಾ ಕೊಟ್ಟಿದ್ರು. ಹಾಗಾಗಿ ನಮ್ಮ ಪಾಪು ಊರಿಗೆ ಹೋಗೋಣ ಅಂತ ಒಂದೇ ಹಠ. ಹಾಗಾಗಿ ಊರ ಕಡೆ ಹೊರಟಾಗ ನಮ್ಮ ಪಾಪು ಊರಿಗೆ ಹೋಗ್ತಿದ್ದಂಗೆ ಒಂದೇ ಕೇಳೋದು, ಹೊಲದತ್ರ ಕರ್ಕೊಂಡೋಗಿ ಹೊಲ ನೋಡಬೇಕು, ಬೋರ್ ಆನ್ ಮಾಡಬೇಕು, ಅವ್ನು ನೀರಲ್ಲಿ ಕುಣಿಬೇಕು ಅನ್ನೋದೇ ಒಂದು ಇರುತ್ತೆ. ಹಾಗಾಗಿ ಹೊಲ ತೋರಿಸೋಣ ಅಂತ ಹೇಳಿಬಿಟ್ಟು ನಾವು ಹೊಲದ ಕಡೆ ಹೊರಟ್ವಿ. ನನಗೆ ಸಂಡೇ ಮಂಡೇ ಮಾತ್ರ ಲೀವ್ ಇದ್ದಿದ್ದು. ಮತ್ತು ನಾವು ಮಂಡೇ ಈವ್ನಿಂಗೆ ನಾವು ಬೆಂಗಳೂರಿಗೆ ಹೊರಟ್ವಿ. ಅಷ್ಟರಲ್ಲಿ ಹೊಲ ತೋರಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಈ ಹೊಲದಲ್ಲಿ ಸುತ್ತಲೂ ತೆಂಗು ಹಾಕಿದ್ದಾರೆ, ಮಧ್ಯದಲ್ಲೆಲ್ಲ ಅಡಿಕೆ ಹಾಕಿದ್ದಾರೆ. ಹಾಗಾಗಿ ನಮ್ಮ ಪಾಪುಗೆ ಅದನ್ನು ತೋರಿಸ್ಬೇಕು. ಅಪ್ಪ ಅಡಿಕೆ ತೋಟ ಹೇಗಿರುತ್ತೆ, ತೆಂಗಿನ ತೋಟ ಹೇಗಿರುತ್ತೆ ಅಂತ ಅವ್ರ ಅಪ್ಪನ ತುಂಬ ಕೇಳ್ತಾ ಇದ್ದ. ಹಾಗಾಗಿ ತೋರಿಸ್ಕೊಂಡು ಬರೋಕ್ಕೆ ಅಂತ ಹೇಳಿಬಿಟ್ಟು ಹೊಲದ ಹತ್ರ ಬಂದ್ವಿ. ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ನಮ್ಮ ಪಾಪುಗೆ ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಿದ್ದಾನೆ ಅಂತ ಹೇಳಿದ್ರೆ, ಅವ್ನಿಗೆ ಹೊಲ ನೋಡಿಬಿಟ್ಟು ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಹೊಲದ ಬದಿನಲ್ಲಿ ಒಂದು ಬೇವಿನ ಮರ ಇತ್ತು. ಹಾಗಾಗಿ ಬೆಳಗ್ಗೆನೇ ಹೋಗಿದ್ದರಿಂದ ಅವ್ನು ಬ್ರಷ್ ಮಾಡಿರಲಿಲ್ಲ. ನಿನಗೊಂದು ಟೂತ್ ಬ್ರಷ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರಪ್ಪ ಬೇವಿನ ಕಡ್ಡಿ ಕೊಟ್ಟಾಗ ತೊಗೊಂಡ್ಬಿಟ್ಟು ಏನು ಮಾಡಬೇಕು ಇದು ಅಂತ ಹೇಳಿದ್ರೆ, ಬ್ರಷ್ ಮಾಡ್ಬೋದು ಇದರಲ್ಲಿ ಅಂತ ಹೇಳಿದಾಗ ನೋಡಿ ಹೇಗೆ ಬ್ರಷ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇದೆಲ್ಲ ಮೋಸ್ಟ್ಲಿ ಬೆಂಗಳೂರಲ್ಲಿರೋ ಮಕ್ಕಳಿಗೆ ಗೊತ್ತೇ ಇರಲ್ಲ, ಏಕೆಂದರೆ ಅವ್ರು ನೋಡೇ ಇರಲ್ಲ. ಹಾಗೆ ಕೆಲವೊಂದು ಗಿಡಗಳು ತೋರಿಸ್ಬಿಟ್ಟು ಇದು ತುಂಬೆ ಹೂವು ಪೂಜೆಗೆ ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿ ಕೆಲವೊಂದು ಗಿಡಗಳ ತೋರಿಸಿ ಅದ್ರ ಬಗ್ಗೆ ನಮ್ಮ ಪಾಪುಗೆ ಹೇಳ್ತಾ ಇದ್ದೆ. ಹಾಗೆ ಹೊಲದಲ್ಲಿ ಸ್ವಲ್ಪ ಶಾವಂತಿಗೆ ಹೂವು ಒಂದು ಕಡೆ ಹಾಕಿದ್ರು. ಗೌರಿ ಗಣೇಶ ಹಬ್ಬ ಆಗಿದ್ದರಿಂದ ನಾವು ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬಂದ್ವಿ. ನನಗೂ ಹೂವು ಬಿಡಿಸೋಕೆ ನಮ್ಮ ಪಾಪು ಹೆಲ್ಪ್ ಮಾಡ್ದ. ನಾನು ಬೆಂಗಳೂರಲ್ಲಿ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡೋದ್ರಿಂದ ನನಗೆ ಮಂಗಳವಾರ ಒಂದು ಟ್ರಯಲ್ ಬುಕ್ ಆಗಿತ್ತು. ಹಾಗಾಗಿ ನಾನು ರಿಟರ್ನ್ ಬರಲೇಬೇಕಾಗಿತ್ತು. ಮಂಡೇ ನಾವು ಈವ್ನಿಂಗೆ ಬೆಂಗಳೂರಿಗೆ ಹೊರಟ್ವಿ. ಮಂಗಳವಾರ ಟ್ರಯಲ್ ಮತ್ತು ಬುಧವಾರನೂ ನನಗೆ ವರ್ಕ್ ಇದ್ದಿದ್ದರಿಂದ ನಾವಲ್ಲಿ ಹಬ್ಬಕ್ಕೆ ಇರೋಕ್ಕಾಗಲಿಲ್ಲ. ಬೆಂಗಳೂರಲ್ಲೇ ನಾವು ಬಂದು ಹಬ್ಬ ಮಾಡಿದ್ವಿ. ಹಾಗಾಗಿ ಆ ಹೂವು ಬೆಂಗಳೂರಿಗೆ ಕುಯ್ಕೊಂಡು ಬಂದ್ವಿ. ಅವನು ಬೋರ್ ಆನ್ ಮಾಡಬೇಕು, ನೀರಲ್ಲಿ ಆಟ ಆಡಬೇಕು ಅನ್ನೋ ಖುಷಿಲಿ ಬಂದ. ಬಟ್ ಅವತ್ತು ಕರೆಂಟ್ ಇಲ್ಲದಿರೋ ಕಾರಣಕ್ಕೆ ಹಾಗೆ ಹೊರಟ್ವಿ. ಕೆರೆ ಹತ್ರ ನೋಡಿಬಿಟ್ಟು ಆ ಕೆರೆ ಕಲ್ಲು ಹೊಡ್ಕೊಂಡು ಅದೊಂದು ಖುಷಿ ಪಟ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.